ಆಟೋ ಗ್ಯಾಸ್ ಸಿಗದೆ ರಾಜ್ಯಾದ್ಯಂತ ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿ ಹಾಗೂ ನವಜಾತ ಶಿಶುವಿಗೂ ಈ ಎಫೆಕ್ಟ್ ತಟ್ಟಿದೆ. ಆಟೋದಲ್ಲಿ ಬಂದವರು ಗ್ಯಾಸ್ ಬಂಕ್ನಲ್ಲಿ ಸಿಲುಕಿ ಪರದಾಡಿದ್ದಾರೆ. ಆಸ್ಪತ್ರೆಗೆ ಹೋಗಬೇಕು, ಗ್ಯಾಸ್ ಇಲ್ಲ, 5-6 ಕಿಲೋಮೀಟರ್ ಆಟೋ ತಳ್ಕೊಂಡು ಬಂದಿದ್ದೇವೆ, ಎಲ್ಲೂ ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋ ಚಾಲಕ ಅಳಲು ತೋಡ್ಕೊಂಡಿದ್ದಾರೆ. ಬಾಣಂತಿಯ ಹೊಲಿಗೆ ಬಿಚ್ಚಿಸಲು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ಮಗುವಿಗೂ ಚೆಕಪ್ ಇದೆ, ಹೀಗಾದ್ರೆ ಹೇಗೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಆಟೋ ಗ್ಯಾಸ್ ಬಂಕ್ ಬಂದ್ ಆಗಿದ್ದು ಚಾಲಕರು ಪರದಾಡ್ತಾ ಇದ್ದಾರೆ. ಚಿಂತಾಮಣಿಯಲ್ಲಿ 1 ವಾರದಿಂದ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇದ್ದು ಬಂಕ್ಗಳಲ್ಲಿ ಬ್ಯಾರಿಕೇಡ್, ಮರದ ಕಟ್ಟಿಗೆಗಳನ್ನು ಅಡ್ಡಗಟ್ಟಿ ನಿರ್ಬಂಧ ಹೇರಿದ್ದಾರೆ. ಹೀಗಾಗಿ ಗ್ಯಾಸ್ ಸಿಗದೆ ಚಾಲಕರು ಬಂಕ್ ಬಳಿಯೇ ಆಟೋಗಳನ್ನು ಬಿಟ್ಟು ಹೋಗ್ತಿದ್ದಾರೆ. ರಾಯಚೂರಿನಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಬೇಕೇ ಬೇಕು ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಆಟೋ ಚಾಲಕರ ಪಟ್ಟು ಬೆನ್ನಲ್ಲೇ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಆಟೋ ಗ್ಯಾಸ್ ಬಂಕ್ಗಳಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಗ್ಯಾಸ್ ಪೂರೈಕೆ ಸ್ಥಗಿತದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನು ತಮಿಳುನಾಡಿನಿಂದ ಬರಬೇಕಿದ್ದ ಗ್ಯಾಸ್ ವಿಳಂಬವಾಗಿದ್ದು ಅಧಿಕಾರಿಗಳು ತಮಿಳುನಾಡಿನ ಏಜೆನ್ಸಿ ಬಳಿ ಮಾಹಿತಿ ಸಂಗ್ರಹಿಸಿ ಸದ್ಯದ ಪರಿಸ್ಥಿತಿ ಬಗ್ಗೆ ಆಟೋ ಚಾಲಕರಿಗೆ ಮನವರಿಕೆ ಮಾಡಿದ್ದಾರೆ. ಅತ್ತ ತುಮಕೂರಿನಲ್ಲೂ ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ನಗರದಾದ್ಯಂತ 7 ಗ್ಯಾಸ್ ಬಂಕ್ಗಳ ಪೈಕಿ 1 ಕಡೆ ಮಾತ್ರ ಗ್ಯಾಸ್ ಲಭ್ಯವಾಗ್ತಾ ಇದ್ದು ಗ್ಯಾಸ್ ಪೂರೈಕೆ ವ್ಯತ್ಯಯದಿಂದ ಉಳಿದ ಗ್ಯಾಸ್ ಬಂಕ್ಗಳು ಕ್ಲೋಸ್ ಮಾಡಲಾಗಿದೆ. ಗುಬ್ಬಿಗೇಟ್ ಬಳಿ ಇರುವ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ಗಾಗಿ ಮುಂಜಾನೆಯಿಂದಲೇ ಕ್ಯೂ ನಿಲ್ತಾ ಇದ್ದಾರೆ. ಒಂದು ವೇಳೆ ಗುಬ್ಬಿಗೇಟ್ ಬಳಿಯ ಬಂಕ್ ಸ್ಥಗಿತಗೊಂಡ್ರೆ ಸಾವಿರಾರು ಆಟೋ ಚಾಲಕರ ಜೀವನ ಬೀದಿಗೆ ಬರುತ್ತೆ. ಬಳ್ಳಾರಿಯಲ್ಲಿ ಆಟೋ LPG ಗ್ಯಾಸ್ ದರ ಏರಿಕೆಯ ಹಿನ್ನೆಲೆ ಆಟೋ ಚಾಲಕರು ಪ್ರಯಾಣಿಕರ ಮೇಲೆ ಹೊರೆ ಹಾಕಲು ಸಿದ್ಧರಾಗಿದ್ದಾರೆ. ಏಪ್ರಿಲ್ 1ರಿಂದ ಶೇರ್ ಆಟೋದ ದರ ಏರಿಕೆ ಮಾಡಿದ್ದಾರೆ. 10-15 ರೂಪಾಯಿ ಇದ್ದ ಶೇರ್ ಆಟೋ ದರ 20 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಇದರ ಜೊತೆಗೆ ಬಾಡಿಗೆಯ ದರದಲ್ಲಿ 20ರಿಂದ 30 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಇನ್ನು ಆಟೋ ಚಾಲಕರು ಗ್ಯಾಸ್ ದರ ಏರಿಕೆಯಾಗಿದೆ ಮತ್ತು ತಿಂಗಳ EMI ಕಟ್ಟುವ ಕಾರಣದಿಂದ ಅನಿವಾರ್ಯವಾಗಿ ದರ ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯ ತ್ರಿವೇಣಿ ಪೆಟ್ರೋಲ್ ಬಂಕ್ನಲ್ಲಿ ಆಟೋ LPGಗೆ ಬೇಡಿಕೆ ಹೆಚ್ಚಾಗಿದೆ. ಈಗಾಗಲೇ ಬಂಕ್ಗಳಲ್ಲಿ LPG ಖಾಲಿಯಾಗಿದ್ದು ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹೀಗಾಗಿ ತ್ರಿವೇಣಿ ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಸಾಲು ನಿಂತಿದೆ. ಬಂಕ್ನಲ್ಲಿ ಕೇವಲ 2000 ಕೆಜಿಯಷ್ಟು ಗ್ಯಾಸ್ ಲಭ್ಯವಿದ್ದು ಯಾವುದೇ ಚಾಲಕರಿಗೆ ನಿರಾಶೆಯಾಗದಂತೆ ತಲಾ 500 ರೂಪಾಯಿ ಮೌಲ್ಯದ LPGಯನ್ನು ಮಾತ್ರ ವಿತರಿಸಲಾಗ್ತಾ ಇದೆ. ಆದಷ್ಟು ಬೇಗ ಗ್ಯಾಸ್ ಒದಗಿಸುವಂತೆ ಆಟೋ ಚಾಲಕರು ಬಂಕ್ ಮಾಲೀಕರಲ್ಲಿ ಮನವಿ ಮಾಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಕಲಬುರಗಿಯಲ್ಲಿ ಆಟೋ LPG ಗ್ಯಾಸ್ ದರದಲ್ಲಿ ಭಾರೀ ಏರಿಕೆಯಾಗಿದೆ. ನಗರದ ಗೋ ಗ್ಯಾಸ್ ಬಂಕ್ ಮಾಲೀಕರು ಪ್ರತಿ ಲೀಟರ್ ಗ್ಯಾಸ್ ಬೆಲೆಯನ್ನ 130 ರೂಪಾಯಿಗೆ ನಿಗದಿ ಮಾಡಿದ್ದಾರೆ. ದರ ಏರಿಕೆಯ ಬಗ್ಗೆ ಗೋ ಗ್ಯಾಸ್ ಸಿಬ್ಬಂದಿ ಆಟೋ ಚಾಲಕರ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕಳಿಸಿರುವ ವಾಯ್ಸ್ ಮೆಸೇಜ್ ಈಗ ಭಾರೀ ವೈರಲ್ ಆಗಿದೆ. ಸದ್ಯ ಎಲ್ಲ ಬಂಕ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಮುಂದೆ ನಿಮಗೆ ಗ್ಯಾಸ್ ಬೇಕು ಅಂದರೆ ಪ್ರತಿ ಲೀಟರ್ಗೆ 130 ರೂಪಾಯಿ ಕೊಡಬೇಕು. ಈ ದರಕ್ಕೆ ನೀವೆಲ್ಲರೂ ಒಪ್ಪಿಕೊಂಡ್ರೆ ಮಾತ್ರ ನಾನು ಗ್ಯಾಸ್ ಲೋಡನ್ನು ತರಿಸ್ತೀನಿ, ಇಲ್ಲದಿದ್ದರೆ ಬಂಕ್ ಬಂದ್ ಇರುತ್ತೆ ಅಂತ ಆಡಿಯೋದಲ್ಲಿ ಖಡಕ್ ಆಗಿ ತಿಳಿಸಿದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ LPG ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಅಡುಗೆಗೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಗೃಹಿಣಿಯರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಗೆ ಗೃಹಿಣಿಯರು ಮುತ್ತಿಗೆ ಹಾಕಿದ್ದು ಸಿಲಿಂಡರ್ ಕೊಡದೆ SR ಗ್ಯಾಸ್ ಏಜೆನ್ಸಿ ಕಳ್ಳಾಟ ನಡೆಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಸಮರ್ಪಕ ಸಿಲಿಂಡರ್ ಪೂರೈಕೆಗೆ ಗೃಹಿಣಿಯರು ಆಗ್ರಹಿಸಿದ್ದಾರೆ. ಭರ್ತಿ ಸಿಲಿಂಡರ್ಗೆ ಬೆಳಿಗ್ಗೆಯಿಂದ ಕ್ಯೂ ನಿಂತಿರುವ ಮಹಿಳೆಯರು ಗ್ಯಾಸ್ ಸಿಗದೆ ಪಾಪ ಪರದಾಡ್ತಾ ಇದ್ದಾರೆ. ಬತ್ತಲ ಇವತ್ತು ಕೊಡ್ತಾರೆ, ಬನ್ನಿ ಸರ್, ನೀವು ಇಲ್ಲಿಗೆ ನೀವು ಬನ್ನಿ ಸರ್, ಅದೇನು ಜನಕೊಂತ ಬಗೆಹರಿಸಿ ಬನ್ನಿ ಸರ್. ಪ್ರಯೋಜನವಿಲ್ಲ, ನೆನ್ನೆ ಎಲ್ಲ ಮಾಡ್ಕೊಂಡು ಹೋದ್ರು ಸರ್. ಏನ್ ಸರ್ ರಾತ್ರಿ 2 ಗಂಟೆ ಸರ್, 2 ಗಂಟೆ ಇದೆ ಕಾಯ್ಕೊಂಡು ಕೂತಿರೋದು ಸರ್ ನಾವು. ಇದುವರೆಗೂ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮ ಇದೀಗ ಕರುನಾಡಿನ ಹನುಮ ಜಯಂತಿ ಉತ್ಸವಕ್ಕೂ ತಟ್ಟಿದೆ. ವಿಜಯಪುರ ನಗರದ
ಮಥುಲಾ ಮಾರುತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಹನುಮ ಜಯಂತಿಯಂದು ಅದ್ಧೂರಿಯಾಗಿ ಪ್ರಸಾದ ವಿತರಣೆ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಎಲ್ಲಿಯೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ದೊರೆಯದ ಕಾರಣ ಅನಿವಾರ್ಯವಾಗಿ ದೇವಸ್ಥಾನದ ಕಮಿಟಿ ಸದಸ್ಯರು ಕಟ್ಟಿಗೆ ಒಲೆಗಳ ಮೊರೆ ಹೋಗಿದ್ದಾರೆ. ಸಾಂಪ್ರದಾಯಿಕ ಒಲೆಯ ಮೇಲೆಯೇ ಅನ್ನ, ಸಾಂಬಾರ್ ಹಾಗೂ ಶಿರಾವನ್ನ ತಯಾರಿಸಿ ಭಕ್ತರಿಗೆ ವಿತರಿಸಲಾಗ್ತಾ ಇದೆ. ಒಟ್ನಲ್ಲಿ ಜಾಗತಿಕ ಯುದ್ಧದ ಎಫೆಕ್ಟ್ನಿಂದಾಗಿ ದೇವರ ಪ್ರಸಾದ ತಯಾರಿಸಲು ಭಕ್ತರು ಹರಸಾಹಸ ಪಡುವಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಗ್ಯಾಸ್ ಕೊರತೆಯಿಂದ ಜನರು ಪರದಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಹೋಟೆಲ್ಗಳು ಊದು ಕೊಳವೆ ಮೊರೆ ಹೋಗಿವೆ. ಗ್ಯಾಸ್ ಇಲ್ಲದೆ ಒಲೆ ಊದಿ ಕಷ್ಟ ಆಗ್ತಾ ಇದೆ ಅಂತ ಮಹಿಳೆಯೊಬ್ಬರು ಅಳಲು ತೋಡ್ಕೊಂಡಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಪ್ರತಿದಿನ ಊಟ ಕೊಡ್ತಿದ್ದ ಹೋಟೆಲ್ಗಳು ಸಹ ಗ್ಯಾಸ್ ಕೊರತೆಯಿಂದ ಇದೀಗ ಬಂದ್ ಆಗಿವೆ. ಬೆಳಗಾವಿ ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳ ಕೊರತೆಯಿಂದಾಗಿ ಹೋಟೆಲ್ ಮತ್ತು ಕೈಗಾರಿಕೆಗಳು ಇದೀಗ ಹೊಗೆ ರಹಿತ ಮತ್ತು ಪರಿಸರ ಸ್ನೇಹಿ ಬಯೋಮಾಸ್ ಒಲೆ ಹಾಗೂ ಗ್ಯಾಸ್ ರಿಫೈನರ್ಗಳತ್ತ ಮುಖ ಮಾಡ್ತಾ ಇದೆ. ಉದ್ಯಮ ಭಾಗದಲ್ಲಿರುವಂತಹ ಟಾಟಾ ಎನರ್ಜಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹಯೋಗದೊಂದಿಗೆ ಈ ಬಯೋಮಾಸ್ ಒಲೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಉದಯ್ ಸಮೀರ್ ಕಣಬರಗಿ ಅವರ ಫೀನಿಕ್ಸ್ ಪ್ರೊಡಕ್ಷನ್ ಕಂಪನಿಯಲ್ಲಿ ಕಳೆದ 25 ವರ್ಷಗಳಿಂದ ಈ ಒಲೆಗಳನ್ನು ತಯಾರಿಸಿ ಮಾರಾಟ ಮಾಡಲಾಗ್ತಾ ಇದೆ. ಶಾಲಾ ಮಕ್ಕಳ ಬಿಸಿಯೂಟದ ಸಿಲಿಂಡರ್ ಅನ್ನು ಕಳ್ಳತನ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆಯ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ರಾಜ್ಯಾದ್ಯಂತ ಹೆಚ್ಚಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ಮಕ್ಕಳ ಬಿಸಿಯೂಟದ ಗ್ಯಾಸ್ ಅನ್ನು ಬಿಡದೆ ಕಳ್ಳತನ ಮಾಡಿದ್ದಾರೆ. ಶಾಲೆಯ ಅಡುಗೆ ಮನೆಯ ಬೀಗ ಮುರಿದು ಸಿಲಿಂಡರ್ ಅನ್ನು ಹೊತ್ತೊಯ್ದಿದ್ದಾರೆ. ಘಟನೆಯು ಬಂಕಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಂಗಳೂರಿನ ವೈಟ್ಫೀಲ್ಡ್ ಸಮೀಪದ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಐಪ್ಯಾಕ್ ನಿರ್ದೇಶಕ ರಿಷಿ ಸಿಂಗ್ ಸೇರಿದಂತಹ ಫ್ಲಾಟ್ ಇದಾಗಿದ್ದು 10 ಕೋಟಿ ಹಣ ಹವಾಲಾ ಮೂಲಕ ಐಪ್ಯಾಕ್ ಬಂದಿರೋ ಶಂಕೆ ಮೇಲೆ ರೇಡ್ ಮಾಡಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಈ ಹಣವು ಚುನಾವಣಾ ಅಭಿಯಾನಕ್ಕೆ ಬಳಸಿಕೊಂಡಿರೋ ಅನುಮಾನ ವ್ಯಕ್ತವಾಗಿದೆ. ಇದೇ ವರ್ಷ ಜನವರಿಯಲ್ಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ದಾಳಿ ನಡೆದಿದೆ. ಬಿಲ್ಡರ್ ಗಂಡನಿಂದ ಹೆಂಡತಿಯ ಭೀಕರ ಕೊಲೆಯಾಗಿರುವ ಘಟನೆ ಬೆಂಗಳೂರಿನ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬಿಲ್ಡರ್ ಗಂಡ ಧರಿಯಪ್ಪ ಎಂಬಾತನಿಂದ ಪತ್ನಿ ಕಾವ್ಯ ಕೊಲೆಗೀಡಾಗಿದ್ದಾರೆ. ಹಣದ ವಿಚಾರದಲ್ಲಿ ಗಲಾಟೆಯಾಗಿದ್ದು ಪತ್ನಿ ಮೇಲೆ ಹಲ್ಲೆ ಮಾಡಿ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲೆ ಮಾಡಿದ್ದಾನೆ. ಪೊಲೀಸರು ಧರಿಯಪ್ಪನ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕೋಲಾರ ನಗರದ ಆಜಾದ್ ನಗರದಲ್ಲಿ ಯುವತಿ ಮೇಲೆ ಆಸಿಡ್ ದಾಳಿ ನಡೆದಿದೆ. ರಹಮತ್ ನಗರ ನಿವಾಸಿ ಶಬೀರ್ ಪಾಷಾ ಪತ್ನಿ ಆಯಿಷಾ ಎಂಬಾಕೆ 22 ವರ್ಷದ ಮುಸ್ಕಾನ್ಗೆ ಆಸಿಡ್ ಎರಚಿದ್ದಾಳೆ. ಮುಸ್ಕಾನ್ ತನ್ನ ಗಂಡನ ಜೊತೆ ಕಳೆದ 3 ತಿಂಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂಬ ಆರೋಪದ ಮೇಲೆ ಆಕೆಯನ್ನ ಆಜಾದ್ ನಗರದಲ್ಲಿರುವ ಶಬೀರ್ ಪಾಷಾ ಮನೆಗೆ ಕರೆಸಿ ಈ ಕೃತ್ಯ ಎಸಗಿದ್ದಾಳೆ. ಸದ್ಯ ಗಲ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಸ್ಕಾನ್ ದೂರಿನ ಮೇರೆಗೆ ಆಸಿಡ್ ಹಾಕಿದ ಆಯಿಷಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಮುಸ್ಕಾನ್ಗೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಾರು ಮತ್ತು ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿ ಓರ್ವ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ ಮೆಡಿಕಲ್ ಕಾಲೇಜ್ ಸಮೀಪ ನಡೆದಿದೆ. ಮೃತರನ್ನ 26 ವರ್ಷದ ಪವನ್ ರೆಡ್ಡಿ ಹಾಗೂ 23 ವರ್ಷದ ರಕ್ಷಿತಾ ರೆಡ್ಡಿ ಎಂದು ಗುರುತಿಸಲಾಗಿದೆ. 30 ವರ್ಷದ ರಾಜಶೇಖರ್ ರೆಡ್ಡಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರು ಹಾಗೂ ಗಾಯಾಳು ಒಂದೇ ಕುಟುಂಬಕ್ಕೆ ಸೇರಿದ್ದು ಮೃತರು ಅನಂತಪುರ ಮೂಲದ ಉರವಕೊಂಡದವರು ಅಂತ ತಿಳಿದು ಬಂದಿದೆ. ಸದ್ಯ ಮೃತದೇಹಗಳನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ಡ್ರಿಪ್ಸ್ ಹಾಕಿಸಿಕೊಂಡೇ ಪರೀಕ್ಷೆ ಬರೆದಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ ಪ್ರೌಢಶಾಲೆಯಲ್ಲಿ ನಡೆದಿದೆ. ವಿದ್ಯಾರ್ಥಿ ಗಗನ್ ಇವತ್ತು ಬೆಳಿಗ್ಗೆ ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಬರೆಯೋದಕ್ಕೆ ಎಕ್ಸಾಮ್ ಸೆಂಟರ್ಗೆ ಬಂದಿರ್ತಾನೆ. ಆದರೆ ಪರೀಕ್ಷೆ ಆರಂಭವಾಗುವ ಮುನ್ನವೇ ಆತ ಇದ್ದಕ್ಕಿದ್ದಂತೆ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾನೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಶಾಲಾ ಶಿಕ್ಷಕರು ತಕ್ಷಣವೇ ಆತನನ್ನು ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರು. ಆಸ್ಪತ್ರೆಯಲ್ಲಿ ವೈದ್ಯರು ವಿದ್ಯಾರ್ಥಿಗೆ ಗ್ಲೂಕೋಸ್ ಡ್ರಿಪ್ಸ್ ಅನ್ನು ಹಾಕಿದ್ದಾರೆ. ಪರೀಕ್ಷೆಯ ಮಹತ್ವವನ್ನು ಅರಿತ ಗಗನ್ ವೈದ್ಯರ ಸಲಹೆ ಮೇರೆಗೆ ಅದೇ ಡ್ರಿಪ್ಸ್ ಅನ್ನು ಧರಿಸಿಕೊಂಡೇ ಮರಳಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆದಿದ್ದಾನೆ. ನೀರು ಕಾಯಿಸುವ ವಾಟರ್ ಹೀಟರ್ ಕಾಯಿಲ್ ತೆಗೆಯುವಾಗ ವಿದ್ಯುತ್ ಸ್ಪರ್ಶಿಸಿ ಮಹಿಳೆ ಸಾವನ್ನಪ್ಪಿದ ಘಟನೆ ಧಾರವಾಡ ತಾಲೂಕಿನ ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿ ನಡೆದಿದೆ.
ವಾಟರ್ ಹೀಟರ್ ತೆಗೆಯುವಾಗ ಕರೆಂಟ್ ಶಾಕ್ ಹೊಡೆದು 25 ವರ್ಷದ ನಿವೇದಿತಾ ಮೃತಪಟ್ಟಿದ್ದಾರೆ. ಅವಘಡದ ಬಳಿಕ ಕುಟುಂಬಸ್ಥರು ಮಹಿಳೆಯನ್ನ ಆಸ್ಪತ್ರೆಗೆ ತಕ್ಷಣ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾವನ್ನಪ್ಪಿದ್ದಾರೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಇಂದು ಸಹ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮಗನ ಪರ ಪ್ರಭಾ ಮಲ್ಲಿಕಾರ್ಜುನ ಸಹ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಗರದ ಕೆಬಿ ಬಡಾವಣೆಯಲ್ಲಿ ತೆರೆದ ವಾಹನದ ಮೂಲಕ ಪ್ರಚಾರ ಮಾಡಲಾಗ್ತಾ ಇದ್ದು, ನಾಯಕರು ಮನೆ ಮನೆಗೆ ತೆರಳಿ ಸಮರ್ಥಿಗೆ ಮತ ಹಾಕುವಂತೆ ಮನವಿ ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ಕೆ 100 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಏಪ್ರಿಲ್ 9ರಿಂದ ನಡೆಯುವ ಉಪ ಚುನಾವಣೆಯಲ್ಲಿ ಅವರ ಮತ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ ಅವರಿಗೆ ಭಾರಿ ದಕ್ಷಿಣ ಅಭಿವೃದ್ಧಿ ಕಾರ್ಯಕ್ಕೆ 100 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಏಪ್ರಿಲ್ 9ರಿಂದ ನಡೆಯುವ ಉಪ ಚುನಾವಣೆಯಲ್ಲಿ ಅವರ ಮತ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಇನ್ನೂ 7 ದಿನ ಬಾಕಿ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ನಗರದ ಕೊತ್ತಲೇಶ್ವರ ದೇವಸ್ಥಾನ, ವಾರ್ಡ್ ನಂಬರ್ 2, 4 ಹಾಗೂ 12ರಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಜೊತೆಯಲ್ಲಿ ಸಂಸದ ಗೋವಿಂದ ಕಾರಜೋಳ್, ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಮತಯಾಚನೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಮನೆ ಮನೆಗೆ ತೆರಳಿ ಕರಪತ್ರ ಹಂಚಿ ಮತ ಕೇಳ್ತಾ ಇದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಗ್ರಾಮೀಣ ಭಾಗದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮೊದಲು ಹೂವಿನಹಳ್ಳಿ ಆಂಜನೇಯ ಸ್ವಾಮಿ ದರ್ಶನ ಪಡೆದು ಉಮೇಶ್ ಕ್ಯಾಂಪೇನ್ ಆರಂಭಿಸಿದ್ದಾರೆ. ಪ್ರಚಾರದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವರಾದ SR ಪಾಟೀಲ್, ಅಜಯ್ ಕುಮಾರ್ ಸರನಾಯಕ್, ಶಾಸಕರಾದ JT ಪಾಟೀಲ್, NH ಕೋನರೆಡ್ಡಿ ಸೇರಿ ಕಾರ್ಯಕರ್ತರು ಜನರ ಬಳಿ ಮತ ಯಾಚಿಸಿದ್ದಾರೆ. ಮೊನ್ನೆ ಲಂಕಂಡ್ ಅವ್ರು ಹೇಳಿದ್ರು ನಮಗೆ, ನಾನು ದಾರಿ ನೋಡ್ಬೇಡ್ರಿ ಅಂತ ಹೇಳಿದ್ದೆ. ಮೊನ್ನೆ ಲಂಕಂಡ್ ಅವ್ರು ಹೇಳಿದ್ರು ನಮಗೆ, ನಾನು ದಾರಿ ನೋಡ್ಬೇಡ್ರಿ ಅಂತ ಹೇಳಿದ್ದೆ. ಮೊನ್ನೆ ಲಂಕಂಡ್ ಅವ್ರು ಹೇಳಿದ್ರು ನಮಗೆ, ನಾನು ದಾರಿ ನೋಡ್ಬೇಡ್ರಿ ಅಂತ ಹೇಳಿದ್ದೆ. ಕಲಬುರಗಿ ಮಹಾನಗರ ಪಾಲಿಕೆಯ ಬಜೆಟ್ ಸಭೆಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಿದ್ದಕ್ಕೆ ಪಾಲಿಕೆ ಸದಸ್ಯರ ಈ ನಡೆಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ. ಖಮೇನಿ ಇರಾನ್ ದೇಶದ ಅತ್ಯಂತ ಕ್ರೂರಿ, ರಾಕ್ಷಸಿ ಮತ್ತು ಭಯೋತ್ಪಾದಕ. ಪಹಲ್ಗಾಮ್ ದಾಳಿಯಾದಾಗ ಇಸ್ಲಾಮಿಕ್ ಭಯೋತ್ಪಾದನೆ ಬಗ್ಗೆ ಮಾತನಾಡದವರು, 26 ಹೆಣಗಳು ಬಿದ್ದಾಗ ಮೌನಾಚರಣೆ ಮಾಡದವರು, ಎಲ್ಲೋ ಸತ್ತ ಖಮೇನಿ ಬಗ್ಗೆ ಮೌನಾಚರಣೆ ಮಾಡಿದ್ದು ನಾಚಿಕೆಗೇಡು ಹಾಗೂ ಅತ್ಯಂತ ಖಂಡನೀಯ ಅಂತ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ನಗರಸಭೆಯ ಬಜೆಟ್ ಮಂಡನೆಯ ಸಮಯದಲ್ಲಿ ಮುಸ್ಲಿಂ ಕಾರ್ಪೊರೇಟರ್ ಮಹಿಳೆ ಅವಳು ಖಮೈನಿ ಸತ್ತಿದ್ದಕ್ಕೆ ಒಂದು ಕಂಡೋಲೆನ್ಸ್ ಅದನ್ನ ಮಾಡಿ ಮತ್ತು ಇಡೀ ನಗರಸಭೆಯ ಇರುವಂತಹ ಎಲ್ಲಾ ಸದಸ್ಯರಿಗೆ ಎದ್ದು ನಿಂತು ಮೌನಾಚರಣೆ ಮಾಡಬೇಕು ಅಂತ ಹೇಳಿ ಅಲ್ಲಿದ್ದಂತಹ ಎಲ್ಲರೂ ಕೂಡ ಮೌನಾಚರಣೆಯನ್ನ ಮಾಡಿದರು. ನಾನ್ ಕೇಳೋದು, ಆಯತುಲ್ಲಾ ಖಮೈನಿ ಇರಾನಿನ ಅತ್ಯಂತ ಕ್ರೂರಿ, ರಾಕ್ಷಸಿ, ಭಯೋತ್ಪಾದಕ. ಅಂಥವನಿಗೆ ಕಲಬುರಗಿಯ ಈ ಕಾರ್ಪೊರೇಟರ್ಗೆ ಏನು ಸಂಬಂಧ? ಕಲಬುರಗಿ ನಗರಸಭೆಯ ಬಜೆಟ್ ಮಂಡನೆಯ ಸಮಯದಲ್ಲಿ ಮುಸ್ಲಿಂ ಕಾರ್ಪೊರೇಟರ್
ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ತೀರ್ಪು ಏಪ್ರಿಲ್ 9ರಂದು ಪ್ರಕಟವಾಗಲಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಸಂತೋಷ್ ಭಟ್ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದರು. ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಆರೋಪಿಯಾಗಿದ್ದಾರೆ. ಜೂನ್ 15, 2016ರಂದು ನಗರದ ಉದಯ್ ಜಿಮ್ನಲ್ಲಿ ಯೋಗೇಶ್ ಗೌಡ ಕೊಲೆ ನಡೆದಿತ್ತು. ಇನ್ನು ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಭವಿಷ್ಯ ಇದೇ ಏಪ್ರಿಲ್ 9ರಂದು ನಿರ್ಧಾರವಾಗಲಿದೆ. ಹಾವೇರಿಯಲ್ಲಿ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ಬಸ್ ನುಗ್ಗಿ ಮಗು ಸಾವನ್ನಪ್ಪಿದ ಪ್ರಕರಣ ಸಿಸಿಟಿವಿಯಲ್ಲಿ ಮತ್ತೊಂದು ಭಯಾನಕ ದೃಶ್ಯ ಸೆರೆಯಾಗಿದೆ. ಗಾಯಗೊಂಡ ಮಹಿಳೆ ಸ್ಥಿತಿ ಕೂಡ ಗಂಭೀರವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಚಾಲಕನ ನಿರ್ಲಕ್ಷ್ಯದಿಂದಲೇ ಘಟನೆಯಾಗಿದೆ ಅಂತ ಸಾಬೀತಾಗಿದ್ದು ಬ್ರೇಕ್ ಒತ್ತುವ ಬದಲು ಆಕ್ಸಿಲೇಟರ್ ಒತ್ತಿದ ಪರಿಣಾಮದಿಂದ ಈ ದುರಂತ ಸಂಭವಿಸಿದೆ ಅಂತ ರೌಡಿ ಶೀಟರ್ಗಳು ಲಕ್ಷ ಹಣ ಹಾಕಿ ಜೂಜಾಡ್ತಾ ಇದ್ದಾರೆ. ಮೈಸೂರು ತೋಟದ ಹೊರವಲಯದಲ್ಲಿ ಜೂಜಾಟ ನಡೀತಾ ಇದ್ದು ದಿನಕ್ಕೆ 2ರಿಂದ 3 ಕೋಟಿ ವ್ಯವಹಾರ ನಡೀತಾ ಇದೆ ಅಂತ ಗೊತ್ತಾಗಿದೆ. ಇನ್ನು ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂಜಾಡುವ ದೃಶ್ಯ ಲಭ್ಯವಾಗಿದೆ. ಡ್ರಗ್ಸ್ ಬಳಿಕ ಮೈಸೂರಿಗೆ ಇದೀಗ ಜೂಜಾಟದ ಕಳಂಕ ಕೂಡ ಅಂಟಿಕೊಂಡಿದೆ. ಚಿಕ್ಕಮಗಳೂರಲ್ಲಿ ವಸತಿ ಶಾಲೆಯ ಪ್ರಾಂಶುಪಾಲರೊಬ್ಬರು ಅಕ್ರಮವಾಗಿ ಗೋಧಿ ಮೂಟೆ ಹೂತಿಟ್ಟ ಪ್ರಕರಣ ಬೆಳಕಿಗೆ ಬಂದಿದೆ. ತರೀಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆವರಣದಲ್ಲಿ ಸುಮಾರು 70ರಿಂದ 80 ಗೋಧಿ ಮೂಟೆಗಳನ್ನು ಮಣ್ಣಿನೊಳಗೆ ಹೂಳಲಾಗಿದೆ. ಈ ಬಗ್ಗೆ ಮಾಹಿತಿ ಸಿಕ್ಕಿದ ನಂತರ ಅಧಿಕಾರಿಗಳು ಜೆಸಿಬಿಯನ್ನು ಬಳಸಿ ಕಾರ್ಯಾಚರಣೆ ನಡೆಸಿ ಮಣ್ಣಲ್ಲಿ ಹೂತು ಹಾಕಿದ್ದ ಗೋಧಿ ಮೂಟೆಗಳನ್ನು ಹೊರ ತೆಗೆದಿದ್ದಾರೆ. ಈ ಕೃತ್ಯವು 2023-24ರ ಬೇಸಿಗೆ ರಜೆಯ ಸಮಯದಲ್ಲಿ ನಡೆದಿದ್ದು ಸುಮಾರು 2 ವರ್ಷಗಳ ಬಳಿಕ ಈಗ ಪ್ರಕರಣ ಬೆಳಕಿಗೆ ಬಂದಿದೆ. ಉತ್ತರಣ ಅಂದ್ರೆ ಇದನ್ನ ಅಗೆಯುವ ಸಮಯದಲ್ಲಿ ಪೂರ್ತಿ ಏನು ಅವ್ರು ಗೋಧಿ ಊತಾಕಿದ್ರು ಆ ಜಾಗ ಫುಲ್ ಕುಸ್ತಿರ್ತದೆ. ಯಾಕೆಂದ್ರೆ ಅದು ಸುಮಾರು 80 ಚೀಲಗಳು ಅಧಿಕನೂ ಇರ್ಬೋದು, ಇಲ್ಲ ಆಸುಪಾಸು ಇರ್ಬೋದು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 70ರಿಂದ 80 ಚೀಲ ಗೋಧಿನ ಮಕ್ಕಳಿಗೆ ತಿನ್ನೋಂಥ ಆಹಾರನ ಅನಾವಶ್ಯಕವಾಗಿ ಇದು ಮಾಡಿದ್ದಾರೆ. ಅವ್ರು ಹೇಳ್ಬೋದು ಇಲ್ಲ ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅಂತ. ಇವರೇನು ಆಹಾರ ಇಲಾಖೆಯವರಲ್ಲ ಅಥವಾ ಮತ್ತೊಂದು ಮಗದೊಂದು ಇಲಾಖೆಯವರಲ್ಲ, ಇವ್ರು ಶಿಕ್ಷಣ ಇಲಾಖೆಯವರು. ಇವರಿಗೆ ಆ ಥರ ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅಂದರೆ ಮೇಲಾಧಿಕಾರಿಯವರ ಗಮನಕ್ಕೆ ತರಬಹುದಿತ್ತು. ಮೇಲಾಧಿಕಾರಿಯವ್ರ ಗಮನಕ್ಕೆ ತಗೊಂಡು ಮತ್ತೆ ಆಹಾರ ಇಲಾಖೆಯವರ ಶಿಫಾರಸು ಪಡೆದ್ಬಿಟ್ಟು ಅವರು ಇದನ್ನ ಊತಾಕ್ಬೋದಾಯ್ತು. ಇದು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅನುದಾನದಲ್ಲಿ ಮೀಸಲಾಗಿದ್ದಂಥ ಇದನ್ನ ದಲಿತರಿಗೆ ಮಾಡಿದಂಥ ಒಂದು ಅವಮಾನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಅವಮಾನ ತಿನ್ನ ಅನ್ನನ ಸುಮಾರು 100 ಮಕ್ಕಳು ತಿನ್ನೋಂಥ ಅನ್ನನ ಇವರು ಮಣ್ಪಾಲ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾವ ರೀತಿ ಸರ್ಕಾರ ಆಗಲಿ ಅಥವಾ ಮೇಲಾಧಿಕಾರಿಗಳು ಯಾವ ರೀತಿ. ಶ್ರೀರಂಗಪುರ ಈ ಥರ ದೂರುದಾರರು ಗೋಧಿಯನ್ನು ಅಕ್ರಮವಾಗಿ ಹೂತು ಹಾಕಿದ್ದಾರೆ ಅನ್ನೋ ಕಂಪ್ಲೇಂಟ್ ಮೇಲೆ ಮಾನ್ಯ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆ ಇವರು ಈ ದಿನ ಆಗಮಿಸಿ ಸ್ಥಳ ತನಿಖೆಯನ್ನು ಮಾಡಿ ಮಹಜೂರನ್ನು ಮಾಡಿ ಇದನ್ನು ನಮಗೆ ಆಗ್ರಹ ಮಾಡಿರ್ತಾರೆ. JCP ಅಥವಾ ಮಾನವ ಸಂಪನ್ಮೂಲಕ್ಕೆ ಈ ಗುಂಡಿ ಬಗ್ಸಿ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಅಂತ ಹೇಳಿದರೆ ಅದರಂತೆ ಈಗ ಮಧ್ಯಾಹ್ನ 2:45ಗೆ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ಹೂತು ಹಾಕಿರೋ ಗೋಧಿ ಸಿಕ್ಕಿರುತ್ತೆ. ಇದು ಯಾರ ಅವಧಿದು ಮತ್ತು ಏನು ಅನ್ನೋದನ್ನು ಮಾನ್ಯ ಉಪನಿರ್ದೇಶಕರ ಗಮನಕ್ಕೆ ತಂದು ಅದನ್ನು ಮುಂದಿನ ತನಿಖೆಗಾಗಿ ನಾವು ಸೂಕ್ತ ಪತ್ರವನ್ನು ಬರೀತೀವಿ. ಅನುಮತಿ ಇದೆ ಮೇಡಮ್. ಅದನ್ನು ಯಾವುದೇ ಆಹಾರ ಸಾಮಗ್ರಿಗಳು ಆಡಾದರೆ ಅದನ್ನು ವಿಲೇ ಮಾಡಲಿಕ್ಕೆ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಅನುಮತಿ ಪಡೆದು ಅವರು ತಿಳಿಸಿದಂಥ ಉಪನ್ಯಾಸಕರ ಜೊತೆ ಅನೈತಿಕ ಸಂಬಂಧ ಇದೆ ಎಂಬ ಆರೋಪದಿಂದ ಅವಮಾನಕ್ಕೊಳಗಾಗಿ BMS ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದಲ್ಲಿ ನಡೆದಿದೆ. 22 ವರ್ಷದ ಲಿಖಿತಾ ಎಂಬ ವಿದ್ಯಾರ್ಥಿನಿ ಮಲ್ಲಾಡಿಹಳ್ಳಿ ಆಯುರ್ವೇದ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಇಂಟರ್ನ್ಶಿಪ್ ನಡೆಸ್ತಾ ಇದ್ಲು. ಉಪನ್ಯಾಸಕ ಡಾಕ್ಟರ್ ರಾಜು ಅವರೊಂದಿಗೆ ಅನೈತಿಕ ಸಂಬಂಧ ಇದೆ ಅಂತ ಸಹಪಾಠಿಗಳಿಂದ ಅಪಪ್ರಚಾರವಾಗಿತ್ತು. ಉಪನ್ಯಾಸಕನ ಪತ್ನಿ ನಿಶಾ ಕಾಲೇಜಿಗೆ ಬಂದು ವಿದ್ಯಾರ್ಥಿನಿಯೊಂದಿಗೆ ಗಲಾಟೆ ನಡೆಸಿದ್ರಂತೆ. ಇನ್ನು ಲಿಖಿತಾ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟು ನೇಣು ಬಿಗಿದುಕೊಂಡಿದ್ಲು. ತನ್ನ ಸಾವಿಗೆ ಅನುಷಾ, ರಕ್ಷಾ, ಚಿನ್ಮಯ್ ಹಾಗೂ ನಿಶಾರಾಜ್ ಕಾರಣ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಗದ್ದಲ ಉಂಟಾಗಿದೆ. ಸಭೆ ಆರಂಭವಾಗ್ತಿದ್ದಂತೆ ದಲಿತ ಮುಖಂಡರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ದಲಿತ ಸಮುದಾಯವನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇನ್ನು ಮುಂಭಾಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವ್ಯ ಪುತ್ಥಳಿ ನಿರ್ಮಾಣಕ್ಕೆ
ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ದೇಣಿಗೆ ನೀಡಲು ಕೆಲವು ನಿರ್ದೇಶಕರು ನಿರಾಕರಿಸಿದ್ದಾರೆ ಎಂಬ ವಿಚಾರ ಸಭೆಯಲ್ಲಿ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂದಾಗ ಆದ್ರೆ ಯಾವ ರೀತಿ ನೀವು ದಲಿತರ ಪರವಾಗಿ ಆಡಳಿತ ಮಾಡ್ತಿದ್ದೀರಾ? ನೀವು ಕೇಳಿದಕ್ಕೆಲ್ಲ ಏನೇನು ಹೇಳ್ಬೇಕು ಅಂತ ಹೇಳ್ತಾ ಇದ್ದೆ. ನೀವು ಒಂದೇ ಸರಿ ಯಾವಾಗಲೂ ಮಾತಾಡುವಾಗ ಬುದ್ಧಿಮತ್ತ ಮಾತಾಡ್ತೀನಿ. ಮುಂದೆ ಏನು ಕೇಳ್ತೀನಿ ಪ್ರಚಾರ ಮಾತಾಡೋದು ಸರಿ ಇಲ್ಲ. ಏನೇನೋ ಆಗಿಲ್ಲ. ಈಗ ಒಂದು ಇವತ್ತು ಸಭೆ ಮಾಡ್ತಾ ಇದ್ವಿ, ಎಲ್ಲರ ಅಭಿಪ್ರಾಯಗಳು ಕಲೆಕ್ಟ್ ಮಾಡ್ಕೊಂಡು ತೀರ್ಮಾನ ಮಾಡಿ ಕರೀರಿ ದೌರ್ಜನ್ಯ ಸಭೆ ಅಂತ. ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂದಾಗ ಆದ್ರೆ ಯಾವ ರೀತಿ ನೀವು ದಲಿತರ ಪರವಾಗಿ ಆಡಳಿತ ಮಾಡ್ತಿದ್ದೀರಾ? ನೀವು ಕೇಳಿದಕ್ಕೆಲ್ಲ ಏನೇನು ಹೇಳ್ಬೇಕು ಅಂತ ಹೇಳ್ತಾ ಇದ್ದೆ. ನೀವು ಒಂದೇ ಸರಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೊಮ್ಮೆ ಕನ್ನಡದ ಕಹಳೆ ಮೊಳಗಿದೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬ ನಿರ್ಣಯವನ್ನ ಮಹಾನಗರ ಪಾಲಿಕೆಯಲ್ಲಿ ಅಂಗೀಕರಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮಹಾರಾಷ್ಟ್ರದ ಪರವಾಗಿ ನಿಲುವು ತಿಳಿದಿರುವ ಮರಾಠಿ ಪತ್ರಕರ್ತರನ್ನ ಗಡೀಪಾರು ಮಾಡಬೇಕು ಹಾಗೂ ರಾಜ್ಯ ಸರ್ಕಾರದ ಜಾಹೀರಾತು ಪಡೆದು ಮಹಾರಾಷ್ಟ್ರಕ್ಕೆ ಬೆಂಬಲ ನೀಡುವ ಮರಾಠಿ ಪತ್ರಿಕೆಗಳಿಗೆ ಜಾಹೀರಾತು ನಿಲ್ಲಿಸಬೇಕು ಅಂತ ಕರವೇ ಆಗ್ರಹಿಸಿದೆ. ಇದೇ ವೇಳೆ ಮಹಾಜನ್ ವರದಿಯನ್ನ ತಕ್ಷಣವೇ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಲಾಯಿತು. ಪ್ರತಿಭಟನೆ ತೀವ್ರಗೊಂಡು ಮರಾಠಿ ಪತ್ರಿಕೆ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟ ಕರವೇ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕೋಡಿ ಸೇರಿದಂತೆ ಹಲವು ಕಾರ್ಯಕರ್ತರನ್ನ ಪೊಲೀಸರು ಚೆನ್ನಮ್ಮ ವೃತ್ತದಲ್ಲೇ ವಶಕ್ಕೆ ಪಡೆದಿದ್ದಾರೆ. ಹಾವು ಕಚ್ಚಿ ಛತ್ತೀಸ್ಗಢ ಮೂಲದ ಕಾರ್ಮಿಕ ಮಹಿಳೆ ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರಿನ ಕಡೂರು ತಾಲೂಕು 9ನೇ ಮೈಲಿಕಲ್ ಗ್ರಾಮದಲ್ಲಿ ನಡೆದಿದೆ. 42 ವರ್ಷದ ಮೃತ ಮಹಿಳೆ ಜಾಲ್ಬಾಯಿ ಸಿಧಾರ್ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ರಾತ್ರಿ ಮಲಗಿದ್ದ ವೇಳೆ ಮಹಿಳೆಯ ಕಾಲಿಗೆ ಹಾವು ಕಚ್ಚಿತ್ತು. ತಕ್ಷಣ ಆಸ್ಪತ್ರೆಗೆ ಸೇರಿಸಿದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕಾರ್ಮಿಕ ಮಹಿಳೆ ಸಾವನ್ನಪ್ಪಿದ್ದಾರೆ. ಆನೇಕಲ್ ಸಮೀಪದ ಹಾಲ್ದೇನಹಳ್ಳಿ ರೈಲ್ವೆ ನಿಲ್ದಾಣದ ಬಳಿ ಕಾಡು ಪಾಪ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರು ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಸಾರ್ವಜನಿಕರು ಗುಂಪಾಗಿ ಸೇರಿದ್ರಿಂದ ಗಾಬರಿಗೊಂಡ ಕಾಡು ಪಾಪ ಅತ್ತಿತ್ತ ಓಡಾಡತೊಡಗಿತು. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಪತ್ರಕರ್ತರಾದ ಮಹೇಶ್ ಮತ್ತು ಹೇಮಂತ್ ಅವರು ಸಾರ್ವಜನಿಕರ ಸಹಾಯದೊಂದಿಗೆ ಜಾಣ್ಮೆಯಿಂದ ಕಾಡು ಪಾಪವನ್ನು ಹಿಡಿದು ರಕ್ಷಿಸಿದರು. ನಂತರ ಯಾವುದೇ ಅಪಾಯವಾಗದಂತೆ ಅದನ್ನು ಸುರಕ್ಷಿತವಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ವಶಕ್ಕೆ ಒಪ್ಪಿಸಿದ್ದಾರೆ. ಇದಾಗಿತ್ತು ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳು. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.